Hello dear students, Namaste. Welcome to Vedant ಪಾಠಶಾಲೆ. ನೀಟಾಗಿ ಕೇಳ್ತಾ ಇದೆಯಾ? ಕಾಮೆಂಟ್ ಸೆಕ್ಷನಲ್ಲಿ ತಪ್ಪದೆ ನಿಮ್ಮ ಉತ್ತರಗಳನ್ನು ಕಳಿಸ್ಕೊಡಿ. ಕ್ಯಾನ್ ಯು ಹಿಯರ್ ಮೀ ಕ್ಲಿಯರ್ಲಿ? ಲೆಟ್ ಮೀ ನೋ. ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ. ಸೊ ನಿಮಗೆ ನಾನು ಹೇಳ್ತಾ ಇರೋದು ಕ್ಲಿಯರಾಗಿ ಕೇಳಿಸ್ತಾ ಇದ್ದರೆ ಎಸ್ ಅಂತ ಉತ್ತರ ಕೊಡಿ. ನೀಟಾಗಿ ಕ್ಲಿಯರಾಗಿ ಕೇಳಿಸ್ತಾ ಇದೆಯಾ? ಎಸ್ ಉತ್ತರ ಕೊಡಿ. ಕೇಳಿಸ್ತಾ ಇದೆ. ಗುಡ್. ಎಸ್ ಆಡಿಬಲ್. ಯಾ, ವೆರಿ ಗುಡ್. ವೆರಿ ಗುಡ್ ಡಿಯರ್ ಸ್ಟೂಡೆಂಟ್ಸ್. ನಮಸ್ತೆ. ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ನಾವು ಪ್ರತಿನಿತ್ಯ ನಿಮಗಾಗಿ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ತರಗತಿಗಳನ್ನು ತಗೊಳ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಈ ಕ್ಲಾಸಸ್ ಪ್ರತಿನಿತ್ಯ ಸಂಜೆ 7:15 ಲೈವ್ ಆಗುತ್ತೆ. ಓಕೆ, ನೋಡಿ 7:15 ನಮ್ಮ ಕ್ಲಾಸಸ್ ಪ್ರತಿನಿತ್ಯ ಲೈವ್ ಆಗುತ್ತೆ. ತಪ್ಪದೆ ನಮ್ಮ ಈ ಲೈವ್ ಕ್ಲಾಸಸ್ನ ನೀವು ವಾಚ್ ಮಾಡಿ. ನಾನು ನಿಮಗೆ ಬೇಸಿಕ್ಸ್ ಆಫ್ ಟ್ರಾನ್ಸ್ಲೇಷನ್ ಅಂತ ಒಂದು ಕಾನ್ಸೆಪ್ಟನ್ನು ಈ ಮುಂಚೆ ಮಾಡಿಕೊಟ್ಟಿದ್ದೆ, ಹೌದಲ್ವಾ? ಮುಂಚೆ ನಾನು ನಿಮಗೆ ಬೇಸಿಕ್ಸ್ ಆಫ್ ಟ್ರಾನ್ಸ್ಲೇಷನ್ ಅಂತ ಹೇಳಿ ಒಂದು ಕಾನ್ಸೆಪ್ಟನ್ನು ನಾನು ನಿಮಗೆ ಮಾಡಿಕೊಟ್ಟಿದ್ದೆ. ಅದರಲ್ಲಿ ಎವ್ರಿ ಡೇ ನಾವು ಸೆಂಟೆನ್ಸಸ್ನ ನೋಡ್ತಾ ಹೋದ್ವಿ. ಆ ಸಂದರ್ಭದಲ್ಲಿ ನೀವು ನನ್ನನ್ನು ಪ್ಯಾರಾಗ್ರಾಫ್ ಪ್ರಾಕ್ಟೀಸ್ ಮಾಡಿಸಿ ಅಂತ ತುಂಬ ಸರ್ತಿ ಕೇಳ್ತಾ ಇದ್ರಿ. ಹಾಗಾಗಿ ಈ ಒಂದು ಸೀರೀಸನ್ನು ಪ್ರಾರಂಭ ಮಾಡಲಾಗಿದೆ. ಇದರಲ್ಲಿ ನಾವೇನಪ್ಪ ನೋಡ್ತೀವಿ ಅಂತಂದರೆ ಪ್ಯಾರಾಗ್ರಾಫ್ ಪ್ರಾಕ್ಟೀಸನ್ನು ಮಾಡ್ತಾ ಹೋಗ್ತೀವಿ. ಪ್ಯಾರಾಗ್ರಾಫ್ನಲ್ಲಿ ಸೆಂಟೆನ್ಸಸ್ ಬಂದಾಗ ಹೇಗೆ ಟ್ರಾನ್ಸ್ಲೇಷನ್ ಮಾಡೋದು ಅಂತ ನೋಡ್ತಾ ಹೋಗ್ತೀವಿ. ಇಲ್ಲಿವರೆಗೂ ಈ ರೀತಿಯ 3 ತರಗತಿಗಳು ಮುಕ್ತಾಯವಾಗಿದ್ದು ಇದು 4ನೇ ತರಗತಿ ಆಗಿದೆ. ನೀವೇನಾದರೂ ನಮ್ಮ ಹಿಂದಿನ 3 ತರಗತಿಗಳನ್ನು ನೋಡಿಲ್ಲ ಅಂತ ಇದ್ದಲ್ಲಿ ಪ್ಲೇಲಿಸ್ಟ್ಗೆ ಹೋಗಿ ಬೇಸಿಕ್ಸ್ ಆಫ್ ಟ್ರಾನ್ಸ್ಲೇಷನ್ ಅಂತ ಇದೆ, ಅಲ್ಲಿಂದ ನೀವು ನಮ್ಮ ಎಲ್ಲ ಕ್ಲಾಸಸನ್ನು ನೋಡಬಹುದು. ಕೊನೆಯಲ್ಲಿ ನಾನು ನಿಮಗೆ ಆ ಪ್ಲೇಲಿಸ್ಟ್ ಲಿಂಕನ್ನು ಈ ಕಡೆ ತೋರಿಸ್ಕೊಡ್ತೀನಿ, ಅಲ್ಲೂ ಕೂಡ ಕ್ಲಿಕ್ ಮಾಡಿ ವಾಚ್ ಮಾಡಬಹುದು. ಓಕೆ, ಬನ್ನಿ ಇವತ್ತಿನ ನಮ್ಮ ತರಗತಿಯನ್ನು ಪ್ರಾರಂಭ ಮಾಡೋಣ. ಇವತ್ತಿನ ನಮ್ಮ ತರಗತಿಯಲ್ಲಿ ನಾವು ಒಂದು ಪ್ಯಾರಾಗ್ರಾಫ್ನ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಅದು ಕನ್ನಡದ ಒಂದು ಪ್ಯಾರಾಗ್ರಾಫ್ ಆಗಿದೆ. ನೋಡಿ, ಈ ರೀತಿಯಲ್ಲಿ ಇದೆ ನಮ್ಮ ಇವತ್ತಿನ ಡಿಸ್ಕಷನ್ನ ಕ್ವೆಶ್ಚನ್. ಏನಿದೆ ಅಂತ ಓದೋಣ ಬನ್ನಿ. ಸಾಮರಸ್ಯ ಎಂದರೆ ಎಲ್ಲರೊಂದಿಗೂ ಒಗ್ಗಟ್ಟಿನಿಂದ, ಪ್ರೀತಿ ಮತ್ತು ಪರಸ್ಪರ ಗೌರವದಿಂದ ಬದುಕುವುದು. ಕುಟುಂಬ, ಸಮಾಜ ಮತ್ತು ಪ್ರಕೃತಿಯೊಂದಿಗೆ ಸಮತೋಲನದಲ್ಲಿ ಇದ್ದಾಗ ನಿಜವಾದ ಸಾಮರಸ್ಯ ಉಂಟಾಗುತ್ತದೆ. ಸಾಮರಸ್ಯವು ಶಾಂತಿ, ಸುಖ ಮತ್ತು ಸಹಕಾರವನ್ನು ಬೆಳೆಸುತ್ತದೆ. ಈ ತರಹದ ಒಂದು ಕನ್ನಡದ ಪ್ಯಾರಾಗ್ರಾಫನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದನ್ನು ಇಂಗ್ಲಿಷ್ ಭಾಷೆಗೆ ಹೇಗೆ ಅನುವಾದ ಮಾಡೋದು ಅಂತ ನೋಡಿ ಕಲ್ತ್ಕೊಳ್ತೀವಿ. ಸಿದ್ಧ ಇದ್ದೀರಾ ಅಲ್ವಾ? ಕಾಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಒಂದು ಮೆಸೇಜ್ ಮಾಡಿ ನೋಡೋಣ. ಯಾ, ಓಕೆ, ವೆರಿ ಗುಡ್, ವೆರಿ ಗುಡ್. ಉತ್ತರಗಳು ಬರ್ತಾ ಇವೆ. ಎಸ್, ಬನ್ನಿ ತರಗತಿಯನ್ನು ಪ್ರಾರಂಭ ಮಾಡೋಣ. ಅದಕ್ಕೂ ಮುನ್ನ ನಮ್ಮ PSI ಪೇಪರ್ 1ಗೆ ಸಂಬಂಧಿಸಿದ ಕ್ರ್ಯಾಶ್ ಕೋರ್ಸ್ ಒಂದು ಪ್ರಾರಂಭವಾಗಿದೆ. ಇದನ್ನು ನಾನು ಸೆಪ್ಟೆಂಬರ್ 3ನೇ ತಾರೀಕಿನಿಂದ ಪ್ರಾರಂಭ ಮಾಡಿದ್ದೀನಿ. ಇದರಲ್ಲಿ ನಾನು ನಿಮಗೆ ವೆರಿ ಬೇಸಿಕ್ಕಿಂದ ಟ್ರಾನ್ಸ್ಲೇಷನ್, ಪ್ರಿಸಿ ರೈಟಿಂಗ್ ಮತ್ತು ಎಸ್ಸೆ ಈ ಎಲ್ಲ ಕಾನ್ಸೆಪ್ಟ್ಸನ್ನು ಕೂಡ ಹೇಳಿಕೊಡ್ತಾ ಇದ್ದೀನಿ. ನಿಮ್ಮ ಬಿಡುವಿನ ಸಮಯದಲ್ಲಿ, ಸಪೋಸ್ ನೀವೇನಾದರೂ ಲೈವ್ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ನಿಮ್ಮ ಬಿಡುವಿನ ಸಮಯದಲ್ಲಿ ನೀವು ಲೈವ್ ಕ್ಲಾಸಸನ್ನು ಅಟೆಂಡ್ ಮಾಡಬಹುದಿರುತ್ತೆ. ರೆಕಾರ್ಡೆಡ್ ಫಾರ್ಮೆಟಲ್ಲಿರುತ್ತೆ ಆ ಲೈವ್ ಕ್ಲಾಸಸ್, ಅದನ್ನು ನೀವು ನೋಡಬಹುದು. ಪ್ರತಿಯೊಂದು ತರಗತಿಯ PDF ನಿಮಗೆ ಅವೈಲಬಲ್ ಇರುತ್ತೆ. ಇದರಲ್ಲಿ ನಾನು ನಿಮಗೆ ಟ್ರಾನ್ಸ್ಲೇಷನ್, ಪ್ರಿಸಿ, ಎಸ್ಸೆ 3 ಕೂಡ ಪ್ಯಾರಲಲ್ ಆಗಿ ಹೇಳ್ಕೊಡ್ತೀನಿ. ಇದು 2 ತಿಂಗಳ ಲೈವ್ ಕ್ಲಾಸಸ್ ಆಗಿರುತ್ತೆ. ಈ ಕೋರ್ಸ್ನ ವ್ಯಾಲಿಡಿಟಿ 1 ವರ್ಷ, 365 ಡೇಸ್ ಇರುತ್ತೆ. ಹೀಗೆ ಇನ್ನೇನು ವೆರಿ ಶಾರ್ಟ್ಲಿ ನೋಟಿಫಿಕೇಷನ್ ಅಂತೂ ಬರ್ತಾ ಇದೆ. ಸೊ ನೀವು ಕೂಡ ನ್ಯೂಸ್ ಪೇಪರೆಲ್ಲ ಓದಿರ್ತೀರ. ಮೊನ್ನೆ ಕೂಡ ಒಂದು ಮಾಹಿತಿ ಹೊರಬಂದಿದೆ, PC ನೋಟಿಫಿಕೇಷನ್ ಇಷ್ಟರಲ್ಲೇ ಆಗುತ್ತೆ ಅಂತ. ಸೊ ಒಂದು ನೋಟಿಫಿಕೇಷನ್ ಆಗ್ತಿದ್ದಂಗೆ ನಮ್ಮ PSIದು ಕೂಡ ಬರುತ್ತೆ. ಅದಕ್ಕೆ ನಿಮ್ಮ ತಯಾರಿ ಈಗಿನಿಂದಲೇ ಇರಬೇಕು. ನೋಟಿಫಿಕೇಷನ್ ಬಂದಮೇಲೆ ನೋಡೋಣ, ಟೈಮ್ ಆಗೋದಿಲ್ಲ ನಿಮಗೆ. ಪೇಪರ್ 1, ಪೇಪರ್ 2 ಎರಡೂ ಕವರ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಿಮ್ಮ ತಯಾರಿ ಈಗಿನಿಂದನೇ ಇರಲಿ. ಹಾಗಾಗಿ ನಾವು ಈ ಒಂದು ಕೋರ್ಸನ್ನು ಈಗ ಪ್ರಾರಂಭ ಮಾಡಿರೋ ಅಂಥದ್ದು. ನೀವು ಕೂಡ ನಮ್ಮ ಈ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತ ಇದ್ದಲ್ಲಿ ಇಲ್ಲಿ ಕಾಣ್ತಾ ಇರುವ ಮೊಬೈಲ್ ಸಂಖ್ಯೆಗೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದಿರುತ್ತೆ. ನೋಡಿ, ಅವಶ್ಯಕತೆ ಇದೆ ಅಂತಿದ್ದಲ್ಲಿ ನೀವು ಇದರ ಸ್ಕ್ರೀನ್ಶಾಟನ್ನು ತಗೊಳ್ಬಹುದು. ಇಫ್ ಇಟ್ ಈಸ್ ರಿಕ್ವೈರ್ಡ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್ ಒನ್. ಇದೇ ಸೆಷನ್ನ ಡಿಸ್ಕ್ರಿಪ್ಷನಲ್ಲಿ ಕೋರ್ಸ್ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಅಲ್ಲಿಂದ ಡೈರೆಕ್ಟಾಗಿ ನೀವು ಕೋರ್ಸನ್ನು ಕೂಡ ಪರ್ಚೇಸ್ ಮಾಡಬಹುದಿರುತ್ತೆ. ಓಕೆ, ಬನ್ನಿ. ಆಲ್ರೆಡಿ ಓದಿದ್ದಾಗಿದೆ, ಈಗ ಇದನ್ನು ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡುವ ಸಮಯ. ಒಂದೊಂದೇ ಪದಗಳನ್ನು ಉತ್ತರವಾಗಿ ಹೇಳ್ತಾ ಹೋಗಿ
ತಪ್ಪಿದ್ರೆ ಸರಿ ಮಾಡ್ತೀನಿ, ಸರಿ ಇದ್ರೆ ಅದೇ ಪದಗಳನ್ನು ಬರಿತಾ ಹೋಗ್ತೀನಿ. ಸಾಮರಸ್ಯ ಅಂತ ಕೊಟ್ಟಿದ್ದಾರೆ. ಸಾಮರಸ್ಯ ಅಂತ ಅಂದರೆ ಏನು ಗೊತ್ತಿದ್ರೆ ಆನ್ಸರ್ ಮಾಡಿ, ಗೊತ್ತಿಲ್ಲ ಅಂದರೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಯಾರಿಗಾದ್ರೂ ಗೊತ್ತಿದೆಯಾ ಉತ್ತರ ಏನು ಅಂತ? ಗೊತ್ತಿದ್ರೆ ನೀವು ಆನ್ಸರ್ ಮಾಡಬಹುದು. ಇಫ್ ಯು ನೋ ಯು ಕ್ಯಾನ್ ಆನ್ಸರ್. ಸಾಮರಸ್ಯ ಏನಂತ ಬರೆಯೋಣ? ಹ್ಯಾಪಿನೆಸ್ ಬರಲ್ಲ, ಹಾರ್ಮೋನಿ ಬರುತ್ತೆ. ಎಸ್, ವೆರಿ ಗುಡ್. ಏನಂತ ತಗೊಳ್ಳೋಣ? ಸಾಮರಸ್ಯ ಅಂತ ಅಂದರೆ ಹಾರ್ಮೋನಿ ಅಂತ ಬರುತ್ತೆ. ಎಂದರೆ ಮೀನ್ಸ್ ಅಂತ ತಗೊಳ್ಳಿ. ಎಲ್ಲರೊಂದಿಗೂ ಅಂತ ಇದೆ. ಇಲ್ಲಿ ಗಮನಿಸಿ, 2 ಪದ ಇದೆ, ಕಾಂಬಿನೇಷನ್ ಆಫ್ 2 ವರ್ಡ್ಸ್. ಇಲ್ಲಿ ಎಲ್ಲರೊಂದಿಗೆ ಅರ್ಥ ಎಲ್ಲರ ಜೊತೆಯಲ್ಲಿ ಅನ್ನೋ ಮಾಹಿತಿ. ಎಲ್ಲರ ಜೊತೆಯಲ್ಲಿ 2 ಪದಗಳನ್ನು ಇಲ್ಲಿ ಅವರು ನಿಮಗೆ ಕೊಟ್ಟಿರುವಂಥದ್ದು. ಸೊ ಎಲ್ಲರೊಂದಿಗೆ ಅಂತ ಇದೆ ಅಲ್ವಾ, ಅದನ್ನು ನಾವೇನಂತ ಬರೆಯೋಣ ಅಂತಂದರೆ ವಿತ್ ಎವ್ರಿ ಒನ್, ವಿತ್ ಆಲ್. 2ರಲ್ಲಿ ಒಂದು ಯಾವುದು ಬರೆದ್ರೂ ಸರಿನೇ. ವಿತ್ ಎವ್ರಿ ಒನ್ ಬರೆದ್ರೂ ಸರಿನೇ, ವಿತ್ ಆಲ್ ಅಂತ ಬರೆದ್ರೂ ಸರಿನೇ. ಓಕೆ. ಒಗ್ಗಟ್ಟಿನಿಂದ ಅಂತ ಕೊಟ್ಟಿದ್ದಾರೆ. ಒಗ್ಗಟ್ಟಿನಿಂದ ಅಂತ ಇಲ್ಲಿ ನಮಗೆ ಪದ ಇದೆ, ನೀವು ನೋಡಬಹುದು. ಒಗ್ಗಟ್ಟು ಅಂತಂದರೆ ಯೂನಿಟಿ ಅಂತ ನೀವು ತಗೊಳ್ಳಿ. ಸಮಾನಾರ್ಥಕ ಪದ ಬೇರೆ ಗೊತ್ತಿದೆಯಾ? ಟೇಕ್ ಇಟ್. ಪ್ರೀತಿ ಅಂತ ಇದೆ, ಲವ್. ಮತ್ತು ಪರಸ್ಪರ ಗೌರವದಿಂದ ಅಂತ ಕೊಟ್ಟಿದ್ದಾರೆ. ಪರಸ್ಪರ ಅಂದರೆ ಏನು ಗೊತ್ತಾ? ನೋಡಿ, ಆನ್ಸರ್ ಮಾಡಿ. ಪರಸ್ಪರ ಅಂದರೆ ಏನು ಗೊತ್ತಾ? ಗೊತ್ತಿದ್ರೆ ನಿಮ್ಮ ಉತ್ತರಗಳನ್ನು ನೀವು ಕಳಿಸಬಹುದು ಕಾಮೆಂಟ್ ಸೆಕ್ಷನಲ್ಲಿ. ನಾನು ನಿಮ್ಮ ಉತ್ತರಗಳನ್ನು ನೋಡ್ತಾ ಇದ್ದೀನಿ ಇಲ್ಲಿ. ಪರಸ್ಪರ. ಓಕೆ, ಈಚ್ ಅದರ್ ಅಂತ ಕಳಿಸ್ತಾ ಇದ್ದೀರಾ. ಓಕೆ, ಪರವಾಗಿಲ್ಲ, ಕನ್ಸಿಡರಬಲ್. ಈಚ್ ಅದರ್ ಅಂತ ಉತ್ತರ ಬರ್ತಾ ಇದೆ, ತಗೊಳ್ತಾ ಇದ್ದೀನಿ ಆ ಉತ್ತರನ. ಗೌರವ ಅಂತ ಕೊಟ್ಟಿದ್ದಾರೆ, ಇದನ್ನು ನಾವು ರೆಸ್ಪೆಕ್ಟ್ ಅಂತ ತಗೊಳ್ಳೋಣ. ಬದುಕುವುದು ಅಂತ ಕೊಟ್ಟಿದ್ದಾರೆ, ಲೀವಿಂಗ್ ಅಂತ ಬರುತ್ತೆ, ಅಥವಾ ಲೀವ್ ಅಂತ ಬರಬಹುದು, ನನಗೂ ಗೊತ್ತಿಲ್ಲ. ಲೆಟ್ ಸಿ. ಇಲ್ಲಿಗೆ ನಮ್ಮ ಒಕ್ಯಾಬ್ಯುಲರಿ ಮುಕ್ತಾಯವಾಗಿದೆ. ಏನು ಹೇಳ್ತಾ ಇದ್ದಾರೆ? ಹಾರ್ಮೋನಿ, ಸಾಮರಸ್ಯ ಅಂತ ಅಂದರೆ ಏನು? ಇಟ್ ಮೀನ್ಸ್, ಹಾರ್ಮೋನಿ ಮೀನ್ಸ್ ಎಲ್ಲರೊಂದಿಗೂ ಒಗ್ಗಟ್ಟಿನಿಂದ ಪ್ರೀತಿ ಮತ್ತು ಪರಸ್ಪರ ಗೌರವ. 3 ಪಾಯಿಂಟ್ ಇದೆ. ಯೂನಿಟಿ, ಲವ್ ಮತ್ತು ರೆಸ್ಪೆಕ್ಟ್. ಈ 3 ಪಾಯಿಂಟ್ನ ಇಟ್ಕೊಂಡು ಜೀವನ ಮಾಡೋದನ್ನು, ಲೈಫ್ನ ಲೀಡ್ ಮಾಡೋದನ್ನು ನಾವು ಹಾರ್ಮೋನಿ ಅಂತ ಕರಿತೀವಿ. ಹಾಗಾದರೆ ಇದನ್ನು ಬರೆಯೋದು ಹೇಗೆ? ಬನ್ನಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕನ್ನಡದ ಕಂಟೆಂಟನ್ನು ಇಂಗ್ಲೀಷಿಗೆ ಬರಿಬೇಕು ಅಂತ ಬಂದಾಗ ನಾವು ಒಂದು ಫಾರ್ಮುಲಾನ ಬಳಸ್ತೀವಿ. ಸೊ ಇಲ್ಲಿ ಸಬ್ಜೆಕ್ಟ್ ಆಗಿ ನಾವು ಮಾತಾಡ್ತಾ ಇರುವಂಥ ಟಾಪಿಕ್ಕೇ ಆಗುತ್ತೆ, ಅದೇ ಹಾರ್ಮೋನಿ. ಬರೀರಿ. ಹಾರ್ಮೋನಿ. ಹಾರ್ಮೋನಿ ಆಗ್ತಿದ್ದಂಗೆ ನಿಮ್ಗೊಂದು ಪದ ಇದೆ, ಮೀನ್ಸ್ ಅಂತ. ಬರೀರಿ. ಹಾರ್ಮೋನಿ ಮೀನ್ಸ್, ನೋಡಿ ಈ ರೀತಿಯಲ್ಲಿ ಮೊದಲನೇದಾಗಿ ನೀವು ತಗೊಳ್ಬೇಕು. ಇದು ಹೇಗಿದೆ ಹೇಳಿ? ಒಂದು ಡೆಫಿನೇಷನ್ನ ಥರ ಇದೆ, ಹೌದಲ್ವಾ? ಅಂದರೆ ಮೀನಿಂಗ್ ಹೇಳೋ ರೀತಿಯಲ್ಲಿ ಇದೆ. ಹಾರ್ಮೋನಿ ಮೀನ್ಸ್ ಹೀಗಿದೆ, ಕರೆಕ್ಟ್? ಹೇಗೆ ಕಂಟಿನ್ಯೂ ಮಾಡೋದು? ಇಲ್ಲಿ ಗೌರವದಿಂದ ಬದುಕುವುದು ಅಂತ ಪದ ಬಂದಿದೆ, ಇದನ್ನೇ ಕ್ರಿಯಾಪದ ಅಂತ ಕರಿತೀವಿ. ಆನ್ ವಿಚ್ ಬೇಸಿಸ್ ಮ್ಯಾಮ್ ನೀವು ಇದನ್ನು ಕ್ರಿಯಾಪದ ಅಂತ ಹೇಳ್ತಾ ಇದ್ದೀರಾ? ಮೊದಲನೇ ಪಾಯಿಂಟು, ಇದು ಕೆಲಸ, ಕ್ರಿಯೆಯನ್ನು ತೋರಿಸ್ತಾ ಇದೆ, ಹಾಗಾಗಿ ಇದು ಕ್ರಿಯಾಪದವಾಯಿತು. ಎರಡನೇ ಪಾಯಿಂಟು, ಕನ್ನಡ ಭಾಷೆಯಲ್ಲಿ ಕೊನೆಯಲ್ಲಿ ಬರುವುದೇ ಕ್ರಿಯಾಪದ, ಆ ಕಾರಣದಿಂದಲೂ ಕೂಡ ಅದು ಕ್ರಿಯಾಪದವೇ ಆಯಿತು. ಬರಿತಾ ಇದ್ದೀನಿ. ಹಾರ್ಮೋನಿ ಮೀನ್ಸ್ ಲಿವಿಂಗ್. ನೋಡಿ, ಲಿವಿಂಗ್ ಸೂಟಬಲ್ ಪದ ತಗೊಂಡಿದ್ದೀನಿ. ಆ್ಯಂಡ್ ಉಳಿದ ಭಾಗ ಏನಿದೆ ಅಲ್ವಾ, ಈ ಭಾಗ ಏನಿದೆ ಅಲ್ವಾ, ಇದನ್ನು ನಾವು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡಬಹುದು. ಹೇಗೆ ಬರೆಯೋದು ನೋಡಿ? ಹಾರ್ಮೋನಿ ಮೀನ್ಸ್ ಲಿವಿಂಗ್, ಲಿವಿಂಗ್ ವಿತ್ ಆಲ್, ಲಿವಿಂಗ್ ವಿತ್ ಆಲ್ ಇದು ಬರ್ದೆ. ಲಿವಿಂಗ್ ವಿತ್ ಆಲ್ ಹೇಗೆ? ಬೈ ಯೂನಿಟಿ, ಮೊದಲನೇದು ಬೈ ಯೂನಿಟಿ ಅಂತಿದೆ, ಬರಿತಾ ಇದ್ದೀನಿ. ಅದಾಗ್ತಿದ್ದಂಗೆ ಪ್ರೀತಿ, ಲವ್ ಅಂತಿದೆ, ಬರಿತಾ ಇದ್ದೀನಿ. ಆ್ಯಂಡ್ ಪರಸ್ಪರ ಗೌರವದಿಂದ, ರೆಸ್ಪೆಕ್ಟಿಂಗ್ ಈಚ್ ಅದರ್ ಅಂತ ತಗೊಳ್ಳಿ. ಇಲ್ಲಿ ಬೇಕಾದರೆ ವಿತ್ ಎವ್ರಿ ಒನ್ ಅಂತಲೂ ನೀವು ಕನ್ಸಿಡರ್ ಮಾಡಬಹುದು. ನಾನಿಲ್ಲಿ ಆಲ್ ಅಂತ ಬರೆದಿದ್ದೀನಿ, ನೀವು ಬೇಕಾದರೆ ಎವ್ರಿ ಒನ್ ಅಂತ ತಗೊಳ್ಳಿ. ಸೊ ಇಲ್ಲಿ ಹಾರ್ಮೋನಿ ಅಥವಾ ಹಾರ್ಮೋನಿ ಮೀನ್ಸ್ ಅನ್ನೋದು ಸಬ್ಜೆಕ್ಟ್ ಆಯಿತು, ಇಲ್ಲಿ ಲಿವಿಂಗ್ ಅನ್ನೋದು ಕ್ರಿಯಾಪದವಾಯಿತು. ಯಾವುದರ ಜೊತೆಯಲ್ಲಿ ನಾವು ಬದುಕ್ತಾ ಇದ್ದೀವಿ? ಆಗಲೇ ಹೇಳಿದೆ 3 ವಿಚಾರ ಅಂತ. ಮೊದಲನೇ ವಿಚಾರ ಯೂನಿಟಿ, ಎರಡನೇ ವಿಚಾರ ಲವ್,
ಮೂರನೇ ವಿಚಾರ ರೆಸ್ಪೆಕ್ಟಿಂಗ್ ಈಚ್ ಅದರ್. ಸೊ ಇಂಗ್ಲಿಷ್ನ ಒಂದು ವಾಕ್ಯವನ್ನು ರಚನೆ ಮಾಡೋದಕ್ಕೆ ಈ ರೀತಿಯಲ್ಲಿ ಒಂದು ಫಾರ್ಮುಲಾನ ಬಳಸಲಾಗಿದೆ. ನೋಟ್ ಮಾಡ್ಕೊಳ್ಳಿ, ಬರ್ದಿದ್ದೀನಿ ಇಲ್ಲಿ. ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ಎಸ್ ಅಂತ ಉತ್ತರ ಕೊಡಿ. ಅರ್ಥ ಆಗಿದ್ರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಎಸ್ ಅಂತ ಉತ್ತರ ಕೊಡಿ. ನೀವು ಮಾಡೋ ಪ್ರತಿಯೊಂದು ಕಾಮೆಂಟ್ಸನ್ನು ಇಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ಕ್ಲಿಯರ್ ಇದೆ ಅಲ್ವಾ? ಕ್ಲಿಯರ್ ಇದೆ ಅಲ್ವಾ ಡಿಯರ್ ಸ್ಟೂಡೆಂಟ್ಸ್? ಎಸ್ ಎಸ್ ಅಂತ ಉತ್ತರ ಕೊಡಿ. ಓಕೆ ಗುಡ್, ಈಗೀಗ ಉತ್ತರಗಳು ಬರ್ತಾ ಇವೆ. ಕ್ಲಿಯರ್ ಕ್ಲಿಯರ್, ಎಸ್, ಸೂಪರ್. ಸೊ ಇದಾಗಿತ್ತು ನಮ್ಮ ಮೊದಲನೇ ವಾಕ್ಯ. ಈಗ ನಾನು ಎರಡನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ನಮ್ಮ ಎರಡನೇ ವಾಕ್ಯ ಹೀಗಿದೆ: ಕುಟುಂಬ, ಸಮಾಜ ಮತ್ತು ಪ್ರಕೃತಿಯೊಂದಿಗೆ ಅಂತ ಕೊಟ್ಟಿದ್ದಾರೆ. ಉತ್ತರ ಕೊಡ್ತಾ ಹೋಗಿ. ಕುಟುಂಬ ಅಂದರೆ ಏನು, ಸಮಾಜ ಅಂದರೆ ಏನು, ಪ್ರಕೃತಿ ಅಂದರೆ ಏನು, ಸಮತೋಲನ, ಒಂದೊಂದೇ ಪದಗಳಿಗೆ ಪಟಪಟ ಅಂತ ಆನ್ಸರ್ ಮಾಡ್ತಾ ಹೋಗಿ. ನಾನು ಅದನ್ನು ನೋಡ್ತಾ ನೋಡ್ತಾ ಗಮನಿಸ್ತಾ ತಪ್ಪಿದ್ರೆ ಸರಿ ಮಾಡ್ತೀನಿ, ಕರೆಕ್ಟ್ ಆಗಿದ್ರೆ ಅದೇ ಪದಗಳನ್ನು ತಗೊಳ್ಳುವ ಪ್ರಯತ್ನವನ್ನು ಮಾಡ್ತೀನಿ. ಆನ್ಸರ್ ಮಾಡಿ ಬೇಗ. ಎಸ್, ಕುಟುಂಬ, ವೆರಿ ಗುಡ್. ಫ್ಯಾಮಿಲಿ ಕರೆಕ್ಟ್ ಆಗಿದೆ. ಸಮಾಜ, ಏನು ಕೊಡ್ತಾ ಇದ್ದೀರಾ ಇದಕ್ಕೆ ಆನ್ಸರ್ನ? ಇದನ್ನು ರೆಕಾರ್ಡೆಡ್ ಫಾರ್ಮೆಟಲ್ಲಿ ನೋಡ್ತಾ ಇರೋರು ಕೂಡ ಆನ್ಸರ್ಸ್ನ ಮಾಡಿ, ಓಕೆನಾ? ಸಮಾಜ, ಸೊಸೈಟಿ, ಓಕೆ ವೆರಿ ಗುಡ್. ಪ್ರಕೃತಿ, ಪ್ರಕೃತಿ ಆನ್ಸರ್ ಮಾಡಿ ಬೇಗ. ಪ್ರಕೃತಿ, ಎಸ್ ಎಸ್. ನೇಚರ್, ಸೂಪರ್. ಬನ್ನಿ, ನಾನು ಕೂಡ ಬರೆಯೋ ಪ್ರಯತ್ನವನ್ನು ಮಾಡ್ತೀನಿ. ಕುಟುಂಬ, ಫ್ಯಾಮಿಲಿ ಅಂತ ತಗೊಳ್ಳಿ. ಸಮಾಜ, ಸೊಸೈಟಿ ಮತ್ತು ಆ್ಯಂಡ್ ಪ್ರಕೃತಿಯೊಂದಿಗೆ ಅಂತ ಕೊಟ್ಟಿದ್ದಾರೆ. ಪ್ರಕೃತಿ, ನೇಚರ್, ಯೊಂದಿಗೆ ಅಂತ ಇದೆ. ವಿತ್ ಅಂತ ತಗೊಳ್ಳಿ. ಸಮತೋಲನ ಅಂತ ಕೊಟ್ಟಿದ್ದಾರೆ. ಏನು ಸಮತೋಲನ ಅಂದರೆ? ಎಸ್, ವೆರಿ ಗುಡ್, ಬ್ಯಾಲೆನ್ಸ್. ಕರೆಕ್ಟ್ ಆಗಿದೆ ನಿಮ್ಮ ಉತ್ತರ. ಸಮತೋಲನ ಅಂತ ಅಂದರೆ ಬ್ಯಾಲೆನ್ಸ್. ಇದ್ದಾಗ ನೋಡಿ, ಈ ಪಾಯಿಂಟನ್ನು ಸ್ವಲ್ಪ ಗಮನಿಸಿ. ನಿಮಗೆ ಅಲ್ಲೊಂದು ಪದ ಕೊಟ್ಟಿದ್ದಾರೆ, ಇದ್ದಾಗ ಅಂತ. ಇದ್ದಾಗ ಅಂತ ಅಂದರೆ ಪಾಸಿಬಲ್ ಕೇಸನ್ನು ಮಾತಾಡ್ತಾ ಹೋಗುತ್ತೆ. ಇಫ್ ಅಂತನೋ ವೆನ್ ಅಂತನೋ ಬರುತ್ತೆ. ಸದ್ಯಕ್ಕೆ ವೆನ್ ಅಂತ ಬರೆದಿರ್ತೀನಿ, ಆನ್ಸರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಜವಾದ ಸಾಮರಸ್ಯ ಉಂಟಾಗುತ್ತದೆ. ನಿಜವಾದ, ಟ್ರೂ, ಫೇರ್, ಎನಿಥಿಂಗ್, ಎರಡರಲ್ಲಿ ಒಂದು. ಸಾಮರಸ್ಯ, ಹಾರ್ಮೋನಿ, ಹಿಂದಿನ ವಾಕ್ಯದಲ್ಲಿ ನಾವು ಬರೆದಿದ್ದೀವಿ. ಉಂಟಾಗುತ್ತದೆ ಅಂತ ನೀವು ಎಲ್ಲೇ ಪದವನ್ನು ನೋಡಿದ್ರು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಅದನ್ನು ನಾವು ಹ್ಯಾಪನ್ಸ್ ಅಂತ ಕರಿತೀವಿ. ಅದನ್ನು ಏನಂತ ಕರಿತೀವಿ? ಹ್ಯಾಪನ್ಸ್ ಅಂತ ಕರಿತೀವಿ. ಇಲ್ಲಿಗೆ ಒಕ್ಯಾಬುಲರಿ ಮುಕ್ತಾಯ. ಏನು ಹೇಳ್ತಾ ಇದ್ದಾರೆ? ಫ್ಯಾಮಿಲಿ, ಸೊಸೈಟಿ ಮತ್ತು ನೇಚರ್, ಈ ಮೂರರ ಜೊತೆಯಲ್ಲಿ ನಾವು ಬ್ಯಾಲೆನ್ಸನ್ನು ಇಟ್ಕೊಳ್ಬೇಕು. ಯಾವಾಗ ನಾವು ಬ್ಯಾಲೆನ್ಸ್ ಮಾಡ್ತೀವಿ ಈ ಮೂರನ್ನು, ಆಗ ಏನಾಗುತ್ತಂತೆ? ಟ್ರೂ ಸಾಮರಸ್ಯ, ಹಾರ್ಮೋನಿ ಆಗುತ್ತೆ. ಏನಾಗುತ್ತೆ? ಉಂಟಾಗುತ್ತೆ. ನೋಡಿ, ಕೊನೆಯಲ್ಲಿ ಬರುವುದೇ ಕ್ರಿಯಾಪದ. ನೆನ್ಪಿಟ್ಕೊಳ್ಳಿ ಡಿಯರ್ ಸ್ಟೂಡೆಂಟ್ಸ್, ಕೊನೆಯಲ್ಲಿ ಬರುವುದೇ ಕ್ರಿಯಾಪದ. ಉಂಟಾಗೋದು ಏನು? ಉಂಟಾಗೋದು ಏನು? ನಿಜವಾದ ಸಾಮರಸ್ಯ. ಅಂಡ್ ಇದಾಯಿತು ಸಬ್ಜೆಕ್ಟ್. ಯಾವಾಗ ಆಗುತ್ತೆ? ಸಮತೋಲನ ಇದ್ರೆ. ಯಾವುದರ ಜೊತೆಯಲ್ಲಿ ಸಮತೋಲನ ಇದ್ರೆ ಅದು ಬಂತು ಆಬ್ಜೆಕ್ಟ್. ಕಾನ್ಸೆಪ್ಟ್ ಕ್ಲಿಯರ್ ಇದೆಯಾ? ಕಾನ್ಸೆಪ್ಟ್ ಕ್ಲಿಯರ್ ಇದೆಯಾ? ಲೆಟ್ ಮೀ ನೋ. ಕಾನ್ಸೆಪ್ಟ್ ಕ್ಲಿಯರ್ ಇದೆಯಾ? ಎಸ್ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಉತ್ತರ ಕೊಡಬಹುದು. ಕ್ಲಿಯರ್? ಓಕೆ ಗುಡ್, ವೆರಿ ಗುಡ್. ಬನ್ನಿ, ಬರೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇಂಗ್ಲೀಷ್ನಲ್ಲಿ ಇದೇ ಸೆಂಟೆನ್ಸನ್ನು ಬರೆಯೋದಕ್ಕೆ ನಾನು ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತಾ ಇದ್ದೀನಿ. ಹೀಗೆ ಪ್ರಾರಂಭವಾಗುತ್ತೆ: ಟ್ರೂ ಹಾರ್ಮೋನಿ, ಟ್ರೂ ಹಾರ್ಮೋನಿ. ಇದು ನಮ್ಮ ಸಬ್ಜೆಕ್ಟ್ ಆಯಿತು. ಓಕೆ, ಟ್ರೂ ಹಾರ್ಮೋನಿ. ಹ್ಯಾಪನ್ಸ್, ಉಂಟಾಗುತ್ತದೆ ಅಂತ ಕೊಟ್ಟಿದ್ದಾರೆ, ತಗೊಳ್ಳಿ ಹ್ಯಾಪನ್ಸ್. ಯಾವಾಗ ಉಂಟಾಗುತ್ತಂತೆ? ವೆನ್. ನೋಡಿ, ಇದ್ದಾಗ. ಇಫ್ ದೇರ್ ಅಂತ ಕೂಡ ತಗೊಳ್ಬಹುದು. ನಾನು ಅದನ್ನು ಈ ತರಹ ಬರಿತಾ ಇದ್ದೀನಿ. ವೆನ್ ದೇರ್ ಈಸ್ ಅ ಬ್ಯಾಲೆನ್ಸ್, ವೆನ್ ದೇರ್ ಈಸ್ ಅ ಬ್ಯಾಲೆನ್ಸ್ ಇನ್ ಯಾವುದರಲ್ಲಿ? ಫ್ಯಾಮಿಲಿ, ಸೊಸೈಟಿ, ನೇಚರ್. ವೆನ್ ದೇರ್ ಈಸ್ ಅ ಬ್ಯಾಲೆನ್ಸ್ ಇನ್ ಫ್ಯಾಮಿಲಿ,
society and with nature. ಈ ತರಹ ಇಲ್ಲಿ ನಾನು ವಾಕ್ಯವನ್ನು ಬರೆದೆ. ಸೊ ಇಲ್ಲಿ ಅವ್ರು ನಮ್ಗೆ ಹೇಳ್ತಾ ಇರೋ ವಿಚಾರವನ್ನು ನೀವು ಗಮನಿಸಬಹುದು. ಟ್ರೂ ಹಾರ್ಮೋನಿ ಅಂತ ಏನು ಹೇಳಿದ್ರು ಸಬ್ಜೆಕ್ಟ್ ಆಯಿತು, ಹ್ಯಾಪನ್ಸ್ ಅಂತ ಹೇಳಿದ್ದು ಕ್ರಿಯಾಪದವಾಯಿತು, ಆ್ಯಂಡ್ ಉಳಿದ ಭಾಗ ಹೇಳಿದ್ದು ಆಬ್ಜೆಕ್ಟ್ ಆಯಿತು. ನೋಡ್ಕೊಳ್ಳಿ ಒಮ್ಮೆ, ಅರ್ಥ ಆಗಿದೆಯಾ? ಕ್ಲಿಯರ್ ಇದೆಯಾ? ಎಸ್, ಕ್ಲಿಯರ್ಲಿ ಅಂಡರ್ಸ್ಟುಡ್? ಎಸ್ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಉತ್ತರಗಳನ್ನು ಕೊಡಬಹುದು. ಅರ್ಥ ಆಗಿದೆ ಅಲ್ವಾ? ಎಸ್ ಎಸ್ ಎಸ್, ವೆರಿ ಗುಡ್, ಕ್ಲಿಯರ್. ಓಕೆ, ಮೂರನೇ ವಾಕ್ಯದ ಕಡೆಗೆ ಹೊರಟಿದ್ದೀನಿ. ನಮ್ಮ ಸೆಷನ್ನ ಮೂರನೇ ವಾಕ್ಯ ಹೀಗಿದೆ: ಸಾಮರಸ್ಯವು ಶಾಂತಿ, ಸುಖ ಮತ್ತು ಸಹಕಾರವನ್ನು ಬೆಳೆಸುತ್ತದೆ. ಬನ್ನಿ ನೋಡೋಣ. ಸಾಮರಸ್ಯ, ಹಾರ್ಮೋನಿ. ಶಾಂತಿ ಅಂತ ಕೊಟ್ಟಿದ್ದಾರೆ. ಶಾಂತಿ ಅಂತ ಅಂದರೆ ಪೀಸ್ ಅಂತ ತಗೊಳ್ಳಿ. ಸಮಾನಾರ್ಥಕ ಪದ ಬೇರೆ ಗೊತ್ತಿದ್ದಲ್ಲಿ ಯು ಕ್ಯಾನ್ ಟೇಕ್ ಇಟ್. ಸುಖ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಹ್ಯಾಪಿ ಅಂತ ತಗೊಳ್ಬಹುದು, ಕಂಫರ್ಟ್ ಅಂತ ತಗೊಳ್ಬಹುದು, ನಿಮ್ಮಿಷ್ಟ ಯಾವುದಾದ್ರೂ ತಗೊಳ್ಳಿ. ಮತ್ತು ಸಹಕಾರ, ಕೋಆಪರೇಷನ್, ಬೆಳೆಸುತ್ತದೆ, ಗ್ರೋಸ್. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಒಂದು ವಾಕ್ಯ ಯಾವಾಗಲೂ ಹೀಗೇನೆ. ಒಂದು ವಾಕ್ಯದಲ್ಲಿ ಏನಾಗುತ್ತೆ ಅಂತಂದರೆ, ನಿಮಗೆ ಕೆಲವೊಮ್ಮೆ ಅವರು ಕೊಡುವಾಗ ಲೆಂತಿ ಕೊಟ್ಬಿಡ್ತಾರೆ, ಕೆಲವೊಮ್ಮೆ ಅವರು ಕೊಡುವಾಗ ತುಂಬ ಈ ತರಹ ಶಾರ್ಟ್ ಕೊಡ್ತಾರೆ. ಯಾವಾಗಲೂ ಒಂದು ಪ್ಯಾರಾಗ್ರಾಫ್ ಈ ಥರ ಕಾಂಬಿನೇಷನ್ನ ಬೇಸಿಸ್ನ ಮೇಲೆ ಹೋಗುತ್ತೆ. ಏನು ಹೇಳಿದ್ದಾರೆ? ಸಾಮರಸ್ಯ ಅನ್ನೋವಂಥದ್ದು ಬೆಳೆಸುತ್ತೆ. ಏನನ್ನ ಬೆಳೆಸುತ್ತೆ? ಪೀಸ್ ಕೊಡುತ್ತೆ, ಸುಖ, ನೆಮ್ಮದಿ, ಹ್ಯಾಪಿನೆಸ್, ಕಂಫರ್ಟಬಲ್ ಕೊಡುತ್ತೆ, ಹಾಗೆ ಕೋಆಪರೇಷನ್ನ ಕೊಡುತ್ತೆ. ಅಂದರೆ ಇದನ್ನೆಲ್ಲ ಬೆಳೆಸುತ್ತೆ. ಈಗ ನಾನು ಇದನ್ನು ವಾಕ್ಯವಾಗಿ ಬರಿಬೇಕು ಅಂತ ಅಂದರೆ, ಸಾಮರಸ್ಯ ಸಬ್ಜೆಕ್ಟ್ ಆಯಿತು, ಬೆಳೆಸುತ್ತದೆ ಕ್ರಿಯಾಪದವಾಯಿತು, ಏನನ್ನ ಬೆಳೆಸುತ್ತೆ? ಆಬ್ಜೆಕ್ಟ್ ಆಯಿತು. ಇಷ್ಟೇ ಕಾನ್ಸೆಪ್ಟ್. ಸಿಂಪಲ್ ಇದೆ ಅಲ್ಲ? ಸಿಂಪಲ್ ಇದೆ ಅಲ್ಲ? ಬರೆಯೋಣವಾ? ಸೊ ಈಗ ಇದನ್ನೇ ನಾನು ಇಂಗ್ಲೀಷಿಗೆ ಬರಿಬೇಕು ಅಂದರೆ ಈ ಒಂದು ಫಾರ್ಮುಲಾನ ಸಿಂಪಲಾಗಿ ಅಪ್ಲೈ ಮಾಡ್ತೀನಿ. ಸೊ ಬರೀರಿ: ಹಾರ್ಮೋನಿ, ಹಾರ್ಮೋನಿ ಬೆಳೆಸುತ್ತದೆ. ಹಾರ್ಮೋನಿ ಗ್ರೋಸ್, ಹಾರ್ಮೋನಿ ಗ್ರೋಸ್. ಏನನ್ನ ಒಂದೊಂದಾಗಿ ಬರೀರಿ. ಪೀಸ್, ಹ್ಯಾಪಿ ಅಥವಾ ಹ್ಯಾಪಿನೆಸ್, ಕಂಫರ್ಟಬಲ್ನೆಸ್, ಎನಿಥಿಂಗ್, ಆ್ಯಂಡ್ ಕೋಆಪರೇಷನ್. ಆ್ಯಂಡ್ ಇದನ್ನು ಬರೆದು ಫುಲ್ ಸ್ಟಾಪ್ ಇಡ್ತೀರಾ. ಇಲ್ಲಿ ಹಾರ್ಮೋನಿ ಅಂತ ಏನು ಕೊಟ್ಟಿದ್ದಾರೆ? ಸಬ್ಜೆಕ್ಟ್ ಆಯಿತು. ಗ್ರೋಸ್ ಅಂತ ಏನು ಕೊಟ್ಟಿದ್ದಾರೆ? ವರ್ಬ್ ಆಯಿತು. ಏನನ್ನು ಬೆಳೆಸುತ್ತೆ ಅಂತ ಕೊಟ್ಟಿದ್ದಾರೆ? ಆಬ್ಜೆಕ್ಟ್ ಆಯಿತು. ಸೊ ಒಂದು ಸೆಂಟೆನ್ಸನ್ನು ಬರೆಯೋದಕ್ಕೆ ಈ ರೀತಿಯಲ್ಲಿ ಫಾರ್ಮುಲಾ ಬಳಸಿ ವಾಕ್ಯವನ್ನು ನಾನು ರಚನೆ ಮಾಡಿದ್ದೀನಿ. ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೀನಿ. ಅರ್ಥ ಆಯ್ತಾ? ಕ್ಲಿಯರ್ ಇದೆ? ಯಾ, ಎಸ್, ಓಕೆ, ಗುಡ್. ಪ್ರತಿನಿತ್ಯ ನಮ್ಮ ತರಗತಿ ಇದೇ ಸಮಯಕ್ಕೆ ಇರುತ್ತೆ, 7:15ಗೆ ಇರುತ್ತೆ. ಮಿಸ್ ಮಾಡ್ಕೊಂಡಂಗೆ ತಪ್ಪದೆ ಬನ್ನಿ. ಒಂದಿನ ಕನ್ನಡ ಟು ಇಂಗ್ಲೀಷ್ ಇರುತ್ತೆ, ಪ್ಯಾರಾಗ್ರಾಫ್ ಟ್ರಾನ್ಸ್ಲೇಷನ್. ಒಂದಿನ ಇಂಗ್ಲೀಷ್ ಟು ಕನ್ನಡ ಇರುತ್ತೆ. ಈ ವಾರದಲ್ಲಿ ಒಂದು ಎಸ್ಸೆ ಕೂಡ ನಾವು ಡಿಸ್ಕಸ್ ಮಾಡೋಣ. ಒಂದು ಎಸ್ಸೆಯಲ್ಲಿ ಏನೇನು ಪಾಯಿಂಟ್ಸ್ ಇರಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ರಿಗಾರ್ಡಿಂಗಾಗಿ ನೀವು ಎಸ್ಸೆ ಬರೀಬಹುದು. ರೀಸೆಂಟಾಗಿ ಆದಂಥ GST ಚೇಂಜಸ್ನ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಲೈವ್ ಬಂದಿದ್ದೆ. ಅದನ್ನೇನಾದರೂ ನೋಡಿಲ್ಲ ಅಂತ ಇದ್ದಲ್ಲಿ ಈಗ ನಾನು ನಿಮಗೆ ಅದನ್ನು ತೋರಿಸ್ಕೊಡ್ತೀನಿ. ಹಾಗೆ ನಮ್ಮ ಈ ಒಂದು ಏನು ಬೇಸಿಕ್ಸ್ ಆಫ್ ಟ್ರಾನ್ಸ್ಲೇಷನ್ ಅಂತ ಕ್ಲಾಸಸ್ ಮಾಡ್ತಾ ಇದ್ದೀವಿ, ಪ್ಲೇಲಿಸ್ಟ್ ಇದೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ PSI ಪೇಪರ್ 1 ಕ್ರ್ಯಾಶ್ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ. ಅವಶ್ಯಕತೆ ಇದ್ದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಇಷ್ಟರಲ್ಲೇ ನೋಟಿಫಿಕೇಶನ್ ಬರೋ ಸಾಧ್ಯತೆಗಳು ಬಹಳಷ್ಟಿದೆ. ಸೊ ನಿಮ್ಮ ತಯಾರಿ ಈಗಿನಿಂದನೇ ಇರಲಿ. ಕ್ಲಿಯರಾ? ಓಕೆ, ಎಸ್. ಸೊ ಈಗ ಇಲ್ಲಿ ನಾನು ನಿಮಗೆ ಆ 2 ವಿಡಿಯೋಸನ್ನು ತೋರಿಸ್ತಾ ಇದ್ದೀನಿ. ಓಕೆ, GST ಬಗ್ಗೆ ಹಾಗೆ ಈ ಒಂದು ಬೇಸಿಕ್ಸ್ ಆಫ್ ಟ್ರಾನ್ಸ್ಲೇಷನ್ ಇದರ ಪ್ಲೇಲಿಸ್ಟ್ ನೀವಿನ್ನೂ ನೋಡಿಲ್ಲ ಅವುಗಳನ್ನು ಅಂತಂದರೆ ಇಲ್ಲಿ ಕ್ಲಿಕ್ ಮಾಡಿ ನೋಡಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ಅಟೆಂಡಿಂಗ್ ಅವರ್ ಟುಡೇಸ್ ಲೈವ್ ಸೆಷನ್. ತಿರ್ಗಾ ನಾನು ನಿಮ್ಮನ್ನು ಯಾವಾಗ ಭೇಟಿ ಮಾಡ್ತೀನಿ? ತಿರ್ಗಾ ನಾನು ನಿಮ್ಮನ್ನು ನಾಳೆ ಸಂಜೆ 7:15ಗೆ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾಪಿ ಲರ್ನಿಂಗ್.